ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ಇವತ್ತು ನವರಾತ್ರಿಯ 3ನೇ ದಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಡಯಟ್ ರೂಟೀನ್ ಬಂದು ಇವತ್ತಿಗೆ 6ನೇ ದಿನ. ಇವಾಗ ನಾನಿಲ್ಲಿ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಬಿಸಿನೀರು ಕುಡಿದು, ನಾನು ಪೂಜೆ ಮುಗಿಸ್ಕೊಬರೋವರೆಗೂ ನೀರು ಏನು ಕುಡಿಯೋದಿಲ್ಲ. ಪೂಜೆ ಮುಗಿಸ್ಕೊಂಡು ಬಂದಾದಮೇಲೆ ನೀರನ್ನು ಕುಡಿದು ಮನೆಯಲ್ಲಿ ಪೂಜೆ ಮಾಡಿ, ಇವಾಗ ನಾನಿಲ್ಲಿ ಒಣ ದ್ರಾಕ್ಷಿನ ನೆನೆಸಿಟ್ಟಿದ್ದೆ ರಾತ್ರಿ, ಅದನ್ನು ತೊಗೊಳ್ತಾ ಇದ್ದೀನಿ. ಮತ್ತು ಬಾದಾಮಿ ಕೂಡ ರಾತ್ರಿ ನೆನೆಸಿಟ್ಟಿದ್ದೆ. ಇದನ್ನು ನೀರನ್ನು ಕುಡಿದು ಆಮೇಲೆ ಬಾದಾಮಿನ ತಿಂತೀನಿ. ಇವಾಗ ನಾನಿಲ್ಲಿ ಟಿಫನ್ನಿಗೆ ಮನೇಲಿ ಪೂಜೆ ಮುಗಿಸಿ ಆದಮೇಲೆ ನಾನಿಲ್ಲಿ ಟಿಫನ್ಗೆ ಮೆಂತ್ಯ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಮುದ್ದೆ ಯಾವ ಥರ ಮಾಡೋದಂತ ಅಂದ್ಬಿಟ್ಟು ನಾನು ರೆಸಿಪಿನ ಮೊನ್ನೆ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಬೇಕಿದ್ದರೆ ಹೈ ಕಡೆ ಹಾಕಿರ್ತೀನಿ, ನೋಡಿ. ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ. ಹಾಗೆ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಹಾಗಾಗಿ ನಾನು ಇಲ್ಲಿ ಮೆಂತ್ಯ ಮುದ್ದೆ ಡೈಲಿ ಮಾಡೋದಿಲ್ಲ, ಗ್ಯಾಪ್ ಬಿಟ್ಟು ಮಾಡ್ತೀನಿ. ಅದೇಗೋ ಹೇಳ್ತಾರೆ ಅಲ್ಲ, ಅಮೃತನೂ ಅತಿಯಾದರೆ ವಿಷ ಆಗುತ್ತೆ ಅಂತ ಅಂತಾರೆ ಅಲ್ಲ, ಹಂಗೆ ಡೈಲಿ ಪ್ರತಿದಿನ ಮಾಡೋದಿಲ್ಲ. ಗ್ಯಾಪ್ ಬಿಟ್ಟು ಯಾವುದೇ ಆಗಲಿ, ನಾವು ಯಾವುದೇ ಮಾಡ್ತೀವಿ ಅಂತಂದ್ರೂ ಗ್ಯಾಪ್ ಬಿಟ್ಟು ನಾವು ಮಾಡಬೇಕು. ನಾವು ಒಂದು ಡಯಟ್ ಮಾಡೋದಾಗಲಿ, ಅಂದರೆ ಒಂದು ಫುಡ್ಡು ಡೈಲಿ ತಿನ್ನೋದಾಗಲಿ, ಅದೆಲ್ಲ ಒಂದು ಕುಡಿಯೋದಾಗಲಿ, ಏನೇ ಒಂದು ಮಾಡಿದ್ರೂ ಒಂದು ಗ್ಯಾಪ್ ಬಿಟ್ಟು ಮಾಡಬೇಕು. ಒಂದಿನ ಗ್ಯಾಪ್ ಬಿಟ್ಟು ಈ ಥರ ಮಾಡಬೇಕು. ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ಏನಾಗಲ್ಲ, ನಾನು ಗ್ಯಾಪ್ ಬಿಟ್ಟು ಮಾಡ್ತೀನಿ. ಒಂದೇ ಥರ ಇರಬಾರ್ದಲ್ವ, ಎಲ್ಲದ್ರಾಗೂ ರಿಸಲ್ಟ್ ಬೇಕು. ಹಾಗಾಗಿ ಡೈಲಿ ಒಂದೊಂದು ರೆಸಿಪಿನ ಮಾಡ್ತೀನಿ. ನಿನ್ನೆ ನೋಡಿದ್ರಿ ದೋಸೆ, ಈ ಥರ. ಇವತ್ತು ಮೆಂತ್ಯ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ. 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಈ ಥರ ಮೆಂತ್ಯ ಮುದ್ದೆನ ಮಾಡ್ಕೊಳ್ತೀನಿ. ಪ್ರತಿದಿನ ತಿಂದರೂ ಏನಾಗಲ್ಲ. ಇಲ್ಲ, ಒಬ್ಬೊಬ್ಬರಿಗೆ ಹೀಟ್ ಆಗುತ್ತೆ, ಒಬ್ಬರಿಗೆ ಶೀತ ಆಗುತ್ತೆ. ಮೆಂತ್ಯ ಶೀತ ಅಲ್ವಾ, ಹಾಗಾಗಿ ಮೆಂತ್ಯ ಶೀತ, ಅಕ್ಕಿ ಶೀತ, ಈ ಥರ ಒಬ್ಬೊಬ್ಬರಿಗೆ ಕೋಲ್ಡ್ ಆಗುತ್ತೆ, ಒಬ್ಬರಿಗೆ ಹೀಟ್ ಆಗುತ್ತೆ. ಹಾಗಾಗಿ ನಮಗೇನಾಗಿಲ್ಲ, ಶೀತ ಆಗಲಿ ಹೀಟ್ ಆಗಲಿ ಏನೂ ಆಗಿಲ್ಲ. ದೇವರು ನಮಗೆ ಆರೋಗ್ಯ ಚೆನ್ನಾಗಿ ಕೊಟ್ಟೇನೆ, ಇದೇ ಥರ ಆರೋಗ್ಯ ಇರಲಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ ದೇವ್ರನ್ನ. ಇವಾಗ ನಾನಿಲ್ಲಿ ಮೆಂತ್ಯ ಮುದ್ದೆ ನೋಡಿ, ಎಷ್ಟು ಒಂದು ತರಕಾರಿ ಕಟ್ ಮಾಡೋಗಿಲ್ಲ, ಏನಿಲ್ಲ, ಆರಾಮಾಗಿ ಮೆಂತ್ಯ ಮುದ್ದೆನ ಮಾಡ್ಕೊಳ್ಬೋದು. ಟಿಫನ್ಗೆ ಬೇಗನೆ ಆಗುತ್ತೆ, ಒಂದು 10 ನಿಮಿಷದಲ್ಲೆಲ್ಲ ಮೆಂತ್ಯ ಮುದ್ದೆ ರೆಡಿ ಆಗುತ್ತೆ. ಅದೇನು ಸ್ವಲ್ಪ ಬೇಯಬೇಕಷ್ಟೇ, ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದರೆ ಒಳ್ಳೆ ಟೇಸ್ಟಿ ಬರುತ್ತೆ. ನೆನ್ನೆ ನನ್ನ ಫ್ರೆಂಡ್ ಕೇಳ್ತಾ ಇದ್ಲು, ಮೆಂತ್ಯ ಮುದ್ದೆ ಕಹಿ ಆಗಲ್ವಾ ಅಂತ ಅಂದ್ಬಿಟ್ಟು. ಬರೀ ಮೆಂತ್ಯ ಹಾಕಿ ಮಾಡಿರೋದಲ್ಲ, ಇದು ಗೋಧಿ, ಎಲ್ಲರೂ ಅಷ್ಟೇ ಕೇಳೋದು. ಮೆಂತ್ಯ ಮುದ್ದೆ ಅಂತಂದರೆ ಕಹಿ ಆಗಲ್ವ ಅಂತ ಕೇಳ್ತಾರೆ. ಏನಾಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ ಮೆಂತ್ಯ ಮುದ್ದೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಈಗ ನನ್ನ ಮನೆಯವರಿಗೆ ಕೊಟ್ಟು ಬರ್ತಾಯಿದ್ದೀನಿ. ಕೊಟ್ಟು ಬಂದು ಈಗ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನನ್ನ ಡಯಟ್ ಫುಡ್ಡಾಗೆ ಇಷ್ಟ ಆದರೆ ಮುಗೀತು. ಬೆಳಗ್ಗೆ ಟಿಫನ್ನಿಗೆ ಯಾವುದೋ ಒಂದು ಕೆಮಿಕಲ್ ಅಂತ ತರಕಾರಿದು ಇಲ್ಲ, ಏನೇ ಇಲ್ಲ. ಹೆಲ್ದಿ ಫುಡ್ಡಲ್ಲ ಇದು. ಬೆಳಗ್ಗೆ ಟಿಫನ್ಗೆ ಮೆಂತ್ಯ ಮುದ್ದೆ ಆಯಿತು ನಂದು. ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ನಮ್ಮ ಬಾಡಿಯಲ್ಲಿರೋ ಮೂಳೆಗಳು ಕೂಡ ಗಟ್ಟಿಯಾಗುತ್ತೆ. ಯಾರೆಲ್ಲ ಮಂಡಿ ನೋವು, ಸೊಂಟ ನೋವು ಅಂತ ಅಂತಿರ್ತೀರ ನೋಡಿ, ಈ ಮೆಂತ್ಯ ಮುದ್ದೆನ ತಿನ್ನಿ. ಹಾಗೆ ಶುಗರ್ ಇರೋ ಅಂಥವ್ರು ಕೂಡ ಮೆಂತ್ಯ ಮುದ್ದೆ ತಿಂದರೆ ಏನೂ ಆಗೋದಿಲ್ಲ. ತುಂಬ ಅಂದರೆ ತುಂಬ ಒಳ್ಳೆಯದು. ಅಂದರೆ ಇದು ಮೆಂತ್ಯ ಮುದ್ದೆನ ಮಾಡಿ ತಣ್ಣಗೆ ಇಡಬಾರ್ದು. ಮೆಂತ್ಯ ಮುದ್ದೆ ಮಾಡಿ ಆವಾಗಲೇ ತಿನ್ನಬೇಕು. ಆವಾಗ ಬಿಸಿದು ತಿನ್ನಬೇಕು. ಆವಾಗ ನಮಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಇವತ್ತು ಸ್ಯಾರಿ ಗ್ರೇ ಕಲರ್ ಅಲ್ವಾ, ಪೂರ್ತಿ ಗ್ರೇ ಕಲರ್. ಅಂದರೆ ಒಂದಿತ್ತು ಸ್ಯಾರಿ, ಅದು ಇವಾಗ ಮಳೆ ಬರ್ತಾ ಇದೆ ಅಲ್ಲ, ಅದು ಮತ್ತೆ ವಾಶ್ ಮಾಡೋಕ್ಕಾಗಲ್ಲ ಸ್ಯಾರಿನ ಅಂತ ಅಂದ್ಬಿಟ್ಟು ಸಿಂಪಲ್ ಸ್ಯಾರಿನೇ ಹಾಕ್ಕೊಂಡಿದ್ದೆ ಇವತ್ತು. ಬನ್ನಿ, ಇವಾಗ ನಾನು ಟಿಫನ್ ಮಾಡಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ. ನೋಡಿ, ಮೆಂತ್ಯ ಮುದ್ದೆ, ತುಪ್ಪ, ಅದಕ್ಕೆ ಸಾರು ಪಲ್ಯ ಏನು ತಿನ್ನಲ್ವ ಅಂತ ಕೇಳ್ತಿದ್ರು. ಇದಕ್ಕೆ ಏನೂ ಇಲ್ಲ, ನಮ್ಗೆ ಅದ್ರದ್ದು ಅಭ್ಯಾಸ ಇಲ್ಲ. ಮುದ್ದೆ ಮತ್ತು ತುಪ್ಪ ಇದೆ ನಮಗೆ ಅಭ್ಯಾಸ ಆಗಿರೋದು. ನೋಡಿ, ಈಗ ಟಿಫನ್ ಮುಗಿಸ್ಕೊಂಡು ಊಟ ಆದರೂ ಸರಿ, ಟಿಫನ್ ಅಂದರೂ ಸರಿ, ಈಗ ಮುಗಿಸ್ಕೊಂಡು ನಮ್ಮ ರೂಬಿ ಜೊತೆ ಸ್ವಲ್ಪ ಹೊತ್ತು ಟೈಮನ್ನು ಸ್ಪೆಂಡ್ ಮಾಡ್ತಾಯಿದ್ದೀನಿ. ನೋಡಿ, ಇನ್ನೂ ಚಿಕ್ಕದು ಮರಿಯಲ್ಲ, ಅದಕ್ಕೆ ಮಾತಾಡಿದ್ರೆ ಎಷ್ಟು ಅರ್ಥ ಆಗುತ್ತೆ ಅಂತ ಅಂತೀರ, ಅಷ್ಟು ಅರ್ಥ ಆಗುತ್ತೆ ಅದಕ್ಕೆ. ಅದೇ ಹೇಳ್ತೀನಿ ಅಲ್ವಾ, ಮನುಷ್ಯನಿಗಿನ್ನ ಮೂಕ ಪ್ರಾಣಿಗಳು ಎಷ್ಟೋ ಮೇಲು ಅಂತ.
ಇವಾಗ ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಇವತ್ತು ಪನ್ನೀರ್ ಕರಿನ ಮಾಡ್ತಾಯಿದ್ದೀನಿ. ಇದಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಇವಾಗ ನಾನಿಲ್ಲಿ ಈ ಪನ್ನೀರನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ನೆನಿಬೇಕು, ಒಂದು 10 ನಿಮಿಷ ಅಷ್ಟು ನೆನಿಬೇಕು. ಆವಾಗ ನಮಗೆ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಒಂದು 150 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಪನ್ನೀರನ್ನು. ಇವಾಗ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕಿ ಸ್ವಲ್ಪ ಆದರೂ ಸಾಕು, ಖಾರದ ಪುಡಿ ಜಾಸ್ತಿ ಬೇಡ. ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಬಟ್ಲಲ್ಲೇ ಈ ಥರ ಮಿಕ್ಸ್ ಮಾಡಿದ್ರೆ ಆಯಿತು. ಇವಾಗ ಇದು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ. ಅದ್ರ ನೆಂದರೆ ಉಪ್ಪು ಖಾರ ಎಲ್ಲ ಸೇರಿಕೊಳ್ಳುತ್ತೆ ಅಲ್ವಾ, ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದು ನೆನೆಯೋದ್ರೊಳಗೆ ಸ್ವಲ್ಪ ಮಸಾಲಾನ ರೆಡಿ ಮಾಡ್ಕೊಳ್ತೀನಿ. ಮಸಾಲ ಇದು ಬೇಗನೆ ಆಗುತ್ತೆ, ಏನೊಂದು ಸ್ವಲ್ಪ ಮಸಾಲ ರೆಡಿ ಮಾಡ್ಕೊಳ್ಳೋದಷ್ಟೇ ಟೈಮ್ ತಗೊಳುತ್ತೆ ಅಷ್ಟೇ. ನೋಡಿ, ಇವಾಗ ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಬಿಟ್ಟೆ ಅದು ನೆನ್ಕೊಳ್ಳೋದ್ರೊಳಗೆ ನಾನು ಇಲ್ಲಿ ಮಸಾಲಾನ ರೆಡಿ ಮಾಡ್ಕೊಳ್ತೀನಿ. ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ. ಎಣ್ಣೆ ತೊಗೊಂಡು ಒಂದು 2-3 ಅಷ್ಟು ಲವಂಗ ಹಾಕ್ಕೊಂಡಿದ್ದೀನಿ. ಲವಂಗ ಮತ್ತು ಚಕ್ಕೆ, 1-2 ಕಾಳುಮೆಣಸು, ಹಾಗೆ 1 ಏಲಕ್ಕಿ. ತುಂಬ ಟೇಸ್ಟಿಯಾಗುತ್ತೆ. ಇವಾಗ ನಾನಿಲ್ಲಿ ಒಂದು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ, ಹಾಗೆ ಸ್ವಲ್ಪ ಸೋಂಪನ್ನು ಹಾಕ್ಕೊಂಡಿದ್ದೀನಿ. ಸೋಂಪು ಹಾಕ್ಕೊಂಡು ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ. ಶುಂಠಿ ಬೆಳ್ಳುಳ್ಳಿ ಇಲ್ಲ ಅಂದರೆ ಪೇಸ್ಟ್ ಇದ್ರೂ ಕೂಡ ಹಾಕ್ಕೊಳ್ಬೋದು. ಇವಾಗ ನಾನಿಲ್ಲಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ 2 ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ಟೊಮೊಟೊ ಫ್ರೈ ಆದಮೇಲೆ ಒಂದು 10 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಗೋಡಂಬಿನ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣ ಪುಡಿ ಕಲರ್ಗೋಸ್ಕರ. ನಾವು ಪನ್ನೀರ್ಗೂ ಹಾಕ್ಕೊಂಡಿದ್ವಲ್ವ, ಹಾಗೆ ಮಸಾಲೆ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಉಪ್ಪನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಆಮೇಲೆ ನೋಡಿ ಹಾಕ್ಕೊಳ್ಬೋದು. ಇಷ್ಟು ಹಾಕಿ ಇವಾಗ ಚೆನ್ನಾಗಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಅದು ಟೊಮೊಟೊ ಈರುಳ್ಳಿ ಎಲ್ಲ ಬೇಯಬೇಕು. ಇದನ್ನು ನಾನು ಪೇಸ್ಟ್ ಮಾಡ್ಕೊಳ್ಬೇಕು. ಹಾಗಾಗಿ ಈಗ ನೋಡಿ 2 ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರಕ್ಕೋಸ್ಕರ ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ 1 ಸ್ಪೂನ್ ಅಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿನ ತೊಗೊಂಡಿದ್ದೀನಿ. ಖಾರದ ಪುಡಿನೂ ಅಷ್ಟೇ, ಆಮೇಲೆ ಬೇಕಾದರೆ ನೋಡಿ ಹಾಕ್ಕೊಳ್ಬೋದು. ಈಗ ನಾನಿಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಅರ್ಧ ಕಪ್ ಅಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ ಜಾಸ್ತಿ ಬೇಡ, ಒಂದು ಅರ್ಧ ಸ್ಪೂನ್ ಆದರೆ ಸಾಕು. ಒಂದು 2 ನಿಮಿಷ ಈ ಥರ ಮುಚ್ಚಳನ ಮುಚ್ಚಿ ಈ ಥರ ಬೇಯಿಸ್ಕೊಂಡ್ಬಿಡ್ತೀನಿ. ತುಂಬ ಚೆನ್ನಾಗಿ ಆಗುತ್ತೆ ಇದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ನೋಡಿ, ಇದು ಸ್ವಲ್ಪ ಕುದಿಸ್ಕೊಳ್ಬೇಕು ಅಷ್ಟೇ. ಅದು ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಅದು ಚೆನ್ನಾಗಿ ಬೆಂದ್ಕೋಬೇಕು, ಆಗೋ ಥರ ಬೆಂದ್ಕೋಬೇಕು. ನೋಡಿ, ಇವಾಗ ಬೆಂದದು ತಣ್ಣಗಾಗಿದೆ. ಈಗ ನಾನು ಇದನ್ನು ರುಬ್ಕೊಳ್ತೀನಿ. ಇದನ್ನು ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣದಾಗಿ ನಾನಿಲ್ಲಿ ರುಬ್ಕೊಳ್ತೀನಿ. ನಿಮಗೆ ಡಾಬಾಗಳಲ್ಲಿ ಕೊಡ್ತಾರೆ ನೋಡಿ, ಹೋಟೆಲಲ್ಲಿ ಕೊಡ್ತಾರೆ ನೋಡಿ, ಅದೇ ಟೇಸ್ಟ್ ಬರುತ್ತೆ. ಈಗ ನಾನಿಲ್ಲಿ ರುಬ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ತುಪ್ಪನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಎಣ್ಣೆ ಬೇಕಾದರೆ ತೊಗೊಳ್ಬೋದು, ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ತೊಗೊಳ್ಬೋದು. ಪನ್ನೀರ್ ಅಂದರೆ ಸ್ವಲ್ಪ ತುಪ್ಪ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ಲ. ಹಾಗಾಗಿ ಈಗ ನೋಡಿ, ನಾನು ನೆನೆಯಕ್ಕೆ ಇಟ್ಟಿದ್ದೆಲ್ಲ ಪನ್ನೀರನ್ನು ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ಸುಮ್ಮನೆ ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಷ್ಟೇ, ಇಲ್ಲ ಅಂದರೆ ಸ್ವಲ್ಪ ಮೆತ್ತಗಾಗಿಬಿಡುತ್ತೆ. ಇದನ್ನು ತುಂಬ ಕಲಸಕ್ಕೆ ಹೋಗಬಾರ್ದು. ಸ್ವಲ್ಪ ಹಾಗೆ ಸ್ವಲ್ಪ ಮೇಲ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಅದು ತುಪ್ಪದಲ್ಲಿ ಫ್ರೈ ಆಗೋ ಥರ. ಉಪ್ಪು ಮತ್ತು ಅದು ಖಾರ ಎಲ್ಲ ಹಿಡಿಬೇಕಲ್ವ, ಹಾಗಾಗಿ ಸ್ವಲ್ಪ ತುಪ್ಪದಲ್ಲೇ ಈ ಥರ ಫ್ರೈ ಮಾಡ್ಕೊಳ್ಬೇಕು. ನೀವು ತುಪ್ಪ ಇಲ್ಲ ಅಂತಂದವರು ಬೇಕಿದ್ರೆ ಎಣ್ಣೆನೂ ಹಾಕ್ಕೊಳ್ಬೋದು. ನಾನಿಲ್ಲಿ ತುಪ್ಪ ಹಾಕಿದರೆ ಟೇಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ತುಪ್ಪನ ಹಾಕಿದ್ದೀನಿ.
ಈ ಪನ್ನೀರು ನಮಗೆ ಡಯಟ್ ಮಾಡೋರಿಗೆ ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರ್ಗಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾವು ಇದನ್ನು ಪನ್ನೀರು ತಿಂದರೆ ನಮಗೆ ಹೊಟ್ಟೆ ಹಶ್ವಾಗೋದಿಲ್ಲ. ಸುಮಾರು ಈಗ ನಾವು ಮಧ್ಯಾಹ್ನ ಊಟ ಮಾಡಿದ್ರೆ ನಮಗೆ ಸಂಜೆವರೆಗೂ ಅಂದರೆ ಒಂದು 4-5 ಗಂಟೆ ಟೈಮು ಹೊಟ್ಟೆ ಹಶ್ವಾಗೋದಿಲ್ಲ, ಹೊಟ್ಟೆ ತುಂಬ್ದಂಗಿರುತ್ತೆ. ಹಾಗೆ ನೀವು ಬೇಕಿದ್ರೆ ಪನ್ನೀರ್ ಸಮೇತ ಬರೀ ಪನ್ನೀರನ್ನೇ ತಿನ್ಬೋದು. ನಾವು ಯಾವುದೇ ಚಪಾತಿ ಏನು ರೈಸ್ ಏನೂ ತಿಂದಿಲ್ಲ ಅಂದ್ರೂ ಒಂದು ಸ್ವಲ್ಪ ಪನ್ನೀರನ್ನು ಫ್ರೈ ಮಾಡಿಕೊಂಡು ತಿನ್ಬೋದು. ಈಗ ನೋಡಿ ನಾನು ಏನು ರುಬ್ಕೊಂಡಿದ್ದೆ ನೋಡಿ, ಆ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಗಟ್ಟಿ ಮಸಾಲೆನೇ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ನೀರು ಹಾಕಿಲ್ಲ. ಈ ಗಟ್ಟಿ ಮಸಾಲ ನಾವು ಯಾವುದೇ ಒಂದು ಮಸಾಲ ಫ್ರೈ ಮಾಡ್ಕೊಳ್ಬೇಕಾದ್ರೂ ನಾವು ಗಟ್ಟಿ ಮಸಾಲನ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಮೇಲ್ಗಡೆ ಎಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ, ಆವಾಗ ನಮಗೆ ಚೆನ್ನಾಗಿ ಆ ಮಸಾಲ ಎಲ್ಲ ಬೆಂದಿರುತ್ತೆ. ಮತ್ತು ಈ ಪನ್ನೀರ್ ತಿನ್ನೋದ್ರಿಂದ ಯಾರಿಗೆಲ್ಲ ಶುಗರ್ ಅಂದರೆ ಮಧುಮೇಹ ಇದೆ ನೋಡಿ, ಅವರು ಕೂಡ ಇದನ್ನು ತಿನ್ಬೋದು. ಮಧುಮೇಹ ಇರೋರು ಕೂಡ ತಿಂದರೆ ಇದು ಶುಗರ್ ಕಂಟ್ರೋಲು ಕಮ್ಮಿ ಬರುತ್ತೆ ಅಂತ ಹೇಳ್ತಾರೆ, ಶುಗರ್ ಲೆವೆಲ್ ಕಮ್ಮಿ ಬರುತ್ತೆ ಅಂತ ಹೇಳ್ತಾರೆ ತಿನ್ನೋದ್ರಿಂದ. ಹಾಗೆ ಇದರಲ್ಲಿ ಪ್ರೋಟೀನ್ ಇದೆ, ತುಂಬ ಅಂದರೆ ತುಂಬ ಪ್ರೋಟೀನ್ ಇದೆ ಇದರಲ್ಲಿ ನೋಡಿ. ಇವಾಗ ಮೇಲ್ಗಡೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಲ್ಲ. ಇವಾಗ ನಾನಿಲ್ಲಿ ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ನಾನಿಲ್ಲಿ ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿದಂಥ ಮೊಸರು, ಗಟ್ಟಿಯಾಗಿತ್ತು ಮೊಸರು, ಹುಳಿ ಇರಬಾರ್ದು. ಏನಾದ್ರು ಮೊಸರು ಹುಳಿ ಇತ್ತು ಅಂದರೆ ನಮಗೆ ಪನ್ನೀರು ಕೂಡ ಹುಳಿ ಥರ ಆಗುತ್ತೆ. ಹುಳಿ ಇರಬಾರ್ದು, ಹಾಗೆ ಹಾಕ್ಕೊತಾ ಇದ್ದೀನಿ ಮೊಸರನ್ನು. ಚೆನ್ನಾಗಿ ಅಂದರೆ ಫ್ರೆಶ್ ಇತ್ತು ಮೊಸರು, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ನಾನಿಲ್ಲಿ ಕಸೂರಿ ಮೇಥಿನ ಈ ಥರ ಕೈಯಲ್ಲಿ ಉಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವುದೇ ಕಸೂರಿ ಮೇಥಿ ಯಾವ ಪಲ್ಯಗೂ ಹಾಕಬೇಕಾದ್ರೂ ಸ್ವಲ್ಪ ಉಜ್ಜಿ ಹಾಕ್ಕೋಬೇಕು ಕಸೂರಿ ಮೇಥಿನ, ಆವಾಗ ನಮಗೆ ಟೇಸ್ಟಿ ಬರುತ್ತೆ. ಹಾಗೆ ಲಾಸ್ಟಲ್ಲಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನಾನಿಲ್ಲಿ ಮುಚ್ಚಳನ ಮುಚ್ಚುತ್ತಾ ಇದ್ದೀನಿ. ಇವಾಗ ಪನ್ನೀರು ಕೂಡ ರೆಡಿ ಆಯಿತು. ಹಾಗೆ ಇವತ್ತು ಚಪಾತಿನ ಮಾಡ್ಕೊಂಡಿದ್ದೆ, ಚಪಾತಿನೂ ಬೇಯಿಸ್ಕೊಳ್ತಾ ಇದ್ದೀನಿ. ಉಜ್ಜೋದೇನು ತೋರಿಸಿಲ್ಲ, ಡೈಲಿ ತೋರಿಸ್ತಿದ್ರೆ ನಿಮಗೂ ಬೋರ್ ಅನಿಸುತ್ತೆ. ನನಗೂ ಇಷ್ಟ ಇಲ್ಲ ಡೈಲಿ, ಎಲ್ಲರಿಗೂ ಗೊತ್ತು ಚಪಾತಿ ಉಜ್ಜೋದು, ಹಾಗಾಗಿ ತೋರಿಸಿಲ್ಲ. ನಾನಿಲ್ಲಿ ಚಪಾತಿ ಮಾಡ್ಕೊಂಡಿದ್ದೆ. ನೋಡಿ 2 ಚಪಾತಿ, ಅದ್ರ ಜೊತೆಗೆ ಪನ್ನೀರ್ ಕರಿ ಅಂತೂ ಸೂಪರಾಗಿತ್ತು. ಮತ್ತು ಒಂದ್ಸಲ ಇದೇ ಥರ ಮಸಾಲಾನ ಯೂಸ್ ಮಾಡಿಕೊಂಡು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾರಾದ್ರೂ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಹೋಟೆಲ್ಗಳಲ್ಲಿ ತಿಂತೀವಿ ನೋಡಿ ಪನ್ನೀರ್ ಕರಿ, ಅದೇ ಥರ ಇರುತ್ತೆ ಟೇಸ್ಟ್ ಮಾತ್ರ. ನಾನಿಲ್ಲಿ ಚಪಾತಿಗೆ ಎಣ್ಣೆ ಹಾಕ್ತಾಯಿಲ್ಲ, ಹಾಗೆ ಡ್ರೈ ಆಗಿನೇ ಸುಟ್ಕೊಳ್ತಾ ಇದ್ದೀನಿ ಚಪಾತಿನ. ಬನ್ನಿ ಇವಾಗ ಊಟ ಮಾಡೋಣ. ಇಲ್ಲಿ 2 ಚಪಾತಿನ ತೊಗೊಂಡಿದ್ದೀನಿ ಮಧ್ಯಾಹ್ನಕ್ಕೆ. ಹಾಗೆ ಮೊನ್ನೆ ಸೊಪ್ಪಿನ ಪಲ್ಯ ಮಾಡಿದ್ದೆ ನೋಡಿ, ಆ ಸೊಪ್ಪಿನ ಪಲ್ಯ ಸ್ವಲ್ಪ ಇತ್ತು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಸೊಪ್ಪು ಬಿಸಾಕಿಲ್ಲ ಅಂದರೆ ಚೆಲ್ಲಿಲ್ಲ ನನಗೆ, ಅಂದರೆ ಬೆರಕೆ ಸೊಪ್ಪಲ್ಲ ಇದು, ಹಾಗಾಗಿ ನಾನು ಯಾವುದೇ ಒಂದು ಫುಡ್ಡಾಗಲಿ ನಾನು ಚೆಲ್ಲೋದಕ್ಕೆ ಹೋಗೋದಿಲ್ಲ. ನೋಡಿ ಸೊಪ್ಪಿನ ಪಲ್ಯ, ಹಾಗೆ ಪನ್ನೀರ್ ಕರಿ ಅಂತೂ ಮಸ್ತಾಗಿತ್ತು ಟೇಸ್ಟು. ಇದ್ರ ಜೊತೆಗೆ ಸ್ವಲ್ಪ ಅಗಸೆ ಬೀಜದ್ದು ಚಟ್ನಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟಾದರೆ ಮಧ್ಯಾಹ್ನದ್ದು ಊಟ ರೆಡಿ ಆಯಿತು. ಆ ಪನ್ನೀರ್ ಕರಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ಟೇಸ್ಟು ಹಂಗೆ ಸಖತ್ತಾಗಿತ್ತು. ಬನ್ನಿ ಇವಾಗ ಊಟ ಮುಗಿಸ್ಕೊಂಡು ಮತ್ತು ರಾತ್ರಿಗೂ ಅಷ್ಟೇ, ರಾತ್ರಿಗೆ 2 ಚಪಾತಿ ತೊಗೊಂಡಿದ್ದೆ. ಹಾಗೆ ಒಂದು ತಿನ್ನಕೊಂಡೆ, ಚಪಾತಿ ಇತ್ತು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು 2 ಚಪಾತಿ ತೊಗೊಂಡೆ. ಹಾಗೆ ಸೌತೆಕಾಯಿ, ಸೊಪ್ಪಿನ ಪಲ್ಯ ಮತ್ತು ಪನ್ನೀರು, ಅಗಸೆ ಬೀಜದ ಚಟ್ನಿ ಪುಡಿ. ಇವಾಗ ರಾತ್ರಿ ಊಟ ಮುಗಿಸ್ಕೊಂಡೆ. ಹಾಗೆ ಪ್ರತಿದಿನ ಬರ್ತವೆ ಇವು, 2 ನಾಯಿ ಮರಿ ಇದೆ, ಅದರ ಅಮ್ಮ, ಇವು 3 ಬರ್ತವೆ. ಇವತ್ತು ಊಟನ ಖಾಲಿ ಆಗಿಬಿಟ್ಟಿತ್ತು. ಮತ್ತು ಮನೇಲಿ ಬಿಸ್ಕೆಟ್, ಅದಕ್ಕೆ ಇವು ನಾಯಿಗಳಿಗಂತಲೇ ಬಿಸ್ಕೆಟ್ ತರಿಸಿಟ್ಬಿಟ್ಟಿದ್ದೀನಿ ಪ್ಯಾರ್ಲೇಜಿನ. ಇವಾಗ ರಾತ್ರಿ ಹಾಕ್ತಾಯಿದ್ದೆ. ಒಂದೊಂದು ಟೈಮ್ ಬಂದುಬಿಡ್ತವೆ ಪಾಪ, ಅದು ಮರಿಗಳಲ್ಲ, ಒಂದಿನ ಹಾಕಿ ಅಭ್ಯಾಸ ಮಾಡಿರ್ತೀವಿ, ಎಲ್ಲ ಬಂದುಬಿಡ್ತವೆ. ಅದಕ್ಕೆ ಇವತ್ತು ಬಿಸ್ಕೆಟ್ ಹಾಕ್ತಾಯಿದ್ದೆ. ನಾನೇನು ಮಾಡಲ್ಲ ಬಾ, ಅವು ಎದುರ್ತವೆ ಹತ್ರ ಬರೋದಕ್ಕೆ. ಎಷ್ಟು ಖುಷಿ ಆಗುತ್ತೆ ಅಂತಂತೀರ ಈ ಥರ ನಾಯಿಗಳಿಗೆ ಒಂದು ಅನ್ನ ಹಾಕಿ ನೋಡಿ, ಎಷ್ಟು ಖುಷಿ ಕೊಡುತ್ತೆ. ಮೊನ್ನೆ ಪಾಪ ಇದು ಸತ್ತೋಗ್ಬಿಡ್ತು ನಾಯಿ ಮರಿ, ಇದು ಪಾಪ ಯಾರೋ ಆಟೋ ಹೊಡ್ಕೊಂಡು ಹೋಗ್ಬಿಟ್ರಂತೆ ಅದ್ರ ಮೇಲೆ.
ಪಾಪ ಸತ್ತೋಗ್ಬಿಟ್ಟಿದೆ ಮೊನ್ನೆ ಇದು. ಬೇಜಾರಾಯಿತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್